ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಬಿಸ್ನೆಸ್ ಅಂದರೆ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ಸನ್ನು ಹೇಗೆ ರಿಜಿಸ್ಟರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಬೇರೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ನಿಮಗೆ ಏನಾದರೂ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಏನಾದರೂ ಸಹಾಯ ಬೇಕಿದ್ದರೆ. ಬನ್ನಿ ಇವತ್ತು ಹೇಗೆ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ಸನ್ನು ಹೇಗೆ ರಿಜಿಸ್ಟರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ಗೂಗಲನ್ನು ಓಪನ್ ಮಾಡಿ, ಗೂಗಲ್ ವೆಬ್ಸೈಟನ್ನು ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗಿ ಓಪನ್ ಮಾಡಿ. ಅದಾದಮೇಲೆ ಸರ್ಚ್ ಎಂಜಿನಲ್ಲಿ www.ekarmika.ಕರ್ನಾಟಕ ಇಲ್ಲಿ ಬರ್ತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದನ್ನು ಪೂರ್ತಿ ನೀವೇ ಎಂಟ್ರಿ ಮಾಡಿದ್ರೆ ಅಲ್ಲಿಗೆ ಹೋಗುತ್ತೆ. ಅದಾದಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಮೇಲೆ ನೀವು ಫಸ್ಟ್ ಇದೆಯಲ್ಲ ಅದನ್ನು ಓಪನ್ ಮಾಡಿ. ಅದು ಓಪನ್ ಮಾಡಾದಮೇಲೆ ಈ ಪೇಜಿಗೆ ಬರುತ್ತೆ. ಈ ಆನ್ಲೈನ್ ಕಾರ್ಮಿಕ ವೆಬ್ಸೈಟಲ್ಲಿ ನಿಮ್ಮ ಬಿಸ್ನೆಸ್, ನಿಮ್ಮ ವ್ಯವಹಾರಗಳಿಗಾಗಿ ಲೈಸೆನ್ಸನ್ನು ಅಂದರೆ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಸರ್ಟಿಫಿಕೇಟನ್ನು ಅಪ್ಲೈ ಮಾಡಿಕೊಂಡು ನೀವು ತೊಗೋಬೋದು. ಅದಕ್ಕೆ ಮುಂಚೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ. ಇಲ್ಲಿದೆ ನೋಡಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ. ಸ್ಥಾಪನೆಯ ವಿಳಾಸ ಪುರಾವೆ, ಬಾಡಿಗೆ ರೆಂಟ್ ಅಗ್ರಿಮೆಂಟು, ಇಲ್ಲಾಂದರೆ ಲೀಸ್ ಅಗ್ರಿಮೆಂಟು, GST ಅಥವಾ BBMP ಖಾತಾ ಡಾಕ್ಯುಮೆಂಟ್ಸ್ ಇದ್ದರೆ ಸಾಕಾಗುತ್ತೆ. ಮತ್ತು ಮಾಲೀಕರ ಗುರುತಿನ ಚೀಟಿ, ಆಧಾರ್ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸು ಅಥವಾ ವೋಟರ್ ID ಇದ್ದರೆ ಸಾಕಾಗುತ್ತೆ. ಸಂಯೋಜನೆಯ ಪ್ರಮಾಣ ಪತ್ರ, ಲೇಖನದ ಜ್ಞಾಪಕ ಪತ್ರ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿದ್ದರೆ ಕಂಪ್ನಿ ಎಸ್ಟಾಬ್ಲಿಷ್ಮೆಂಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಇಲ್ಲ ಅಂದರೆ ಬೇಕಾಗಿಲ್ಲ. ಅದಾದ ನಂತರ ಅಧಿಕೃತ ಸಹಿದಾರರ ಅಧಿಕಾರ ಪತ್ರ, ಅಂದರೆ ನೀವೇ ಓನರ್ ಆಗಿದ್ದರೆ ನಿಮ್ಮ ಆಧಾರ್ ಕಾರ್ಡ್ ಸಾಕು, ಅಷ್ಟೇ ಆಗುತ್ತೆ. ಅದಾದ ನಂತರ ಚಲನ್ ಪೇಮೆಂಟ್ ಮಾಡಿರ್ತೀರ, ಅದನ್ನು ಲಾಗಿನ್ ಮಾಡಾದ್ಮೇಲೆ ಪೇಮೆಂಟ್ ಮಾಡಾದ್ಮೇಲೆ ಆ ಚಲನ್ ಸಿಗುತ್ತೆ ನಮಗೆ. ನಿಮ್ಮ ಸಿಗ್ನೇಚರ್ ಅದನ್ನು ಅಪ್ಡೇಟ್ ಮಾಡ್ಕೋಬೋದು, ಕಾಪಿ ಮಾಡ್ಕೊಂಡು ನಿಮ್ಮ ಪೇಪರ್ ಮೇಲೆ ಬರ್ಕೊಂಡು. ಅದಾದ ನಂತರ ಎಷ್ಟು ಫೀಸ್ ಅಂತ ಇರುತ್ತೆ ಅಂದರೆ ನೋಂದಣಿ ಶುಲ್ಕ. ಯಾರು ಎಂಪ್ಲಾಯೀಸನ್ನ ನೀವು ಇಟ್ಕೊಂಡಿಲ್ಲ ಅಂದರೆ ಅವರಿಗೆ 405 ರೂಪಾಯಿ ಫೀಸ್ ಆಗುತ್ತೆ. 1 ರಿಂದ 9 ಎಂಪ್ಲಾಯೀಸನ್ನು ನಿಮ್ಮ ಆಫೀಸ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದರೆ 810 ರೂಪಾಯಿ ಆಗುತ್ತೆ. 10 ರಿಂದ 19 ಜನ ಉದ್ಯೋಗಿಗಳು ಅಂದರೆ ನಿಮ್ಮ ಎಂಪ್ಲಾಯೀಸು ನಿಮ್ಮ ಆಫೀಸ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದರೆ 5800 ರೂಪಾಯಿ ಆಗುತ್ತೆ. 20 ರಿಂದ 49 ಎಂಪ್ಲಾಯೀಸ್ ಇದ್ದಾರೆ ಅಂದರೆ 13,500 ರೂಪಾಯಿ ಆಗುತ್ತೆ. 50 ರಿಂದ 99 ಎಂಪ್ಲಾಯೀಸ್ ಇದ್ದಾರೆ ಅಂದರೆ 27,000 ಆಗುತ್ತೆ. 100 ರಿಂದ 550 ಉದ್ಯೋಗಿಗಳಿದ್ದಾರೆ ಅಂದರೆ 58,000 ಆಗುತ್ತೆ, 54,000 ಆಗುತ್ತೆ. ಮತ್ತು 251 ರಿಂದ 500 ಉದ್ಯೋಗಿಗಳಿದ್ರೆ ಅಂದರೆ ಎಂಪ್ಲಾಯೀಸ್ ಇದ್ದರೆ 67,500 ರೂಪಾಯಿ ಆಗುತ್ತೆ. 501 ರಿಂದ 1000 ಎಂಪ್ಲಾಯೀಸ್ ಇದ್ದರೆ 94,500 ರೂಪಾಯಿ ಆಗುತ್ತೆ. 1000ಕ್ಕಿಂತ ಮೇಲ್ಪಟ್ಟು ಎಂಪ್ಲಾಯೀಸು ನಿಮ್ಮ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದರೆ ಸಿಂಗಲ್ ಓನರ್ ಕಂಪ್ನಿ ಆಗಿದ್ರು ಕೂಡ, ಪ್ರೊಪ್ರೈಟರ್ಶಿಪ್ ಓನರ್ ಕಂಪ್ನಿ ಆಗಿದ್ರು ಕೂಡ 1,01,250 ರೂಪಾಯಿ ಫೀಸ್ ಆಗುತ್ತೆ. ಅದಾದ ನಂತರ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಹೊಸ ನೋಂದಣಿಗಳು ಅಂತ ಇಲ್ಲಿದೆ ನೋಡಿ, ಅಲ್ಲಿಗೆ ಬರಬೇಕು. ಆದಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಾದಮೇಲೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಮತ್ತೊಮ್ಮೆ ಅದರ ಮೇಲೆ ಕ್ಲಿಕ್ ಮಾಡಿ, ನ್ಯೂ ರಿಜಿಸ್ಟ್ರೇಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ಮೊದಲು ನಿಮ್ಮ ಕಂಪ್ನಿ ಹೆಸರು ಹಾಕಿ ಮತ್ತು ಯೂಸರ್ ನೇಮ್ ಹಾಕಿ, ಮೊಬೈಲ್ ನಂಬರ್, ಇಮೇಲ್ ID ಹಾಕಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಮೊದಲು ನೀವು ಸಿಂಗಲ್ ಕಂಪ್ನಿ ಆಗಿದ್ರೆ ಎಸ್ಟಾಬ್ಲಿಷ್ಮೆಂಟ್ ನೇಮ್ ಇಲ್ಲಿ ಹಾಕಬೇಕಾಗುತ್ತೆ. ಮತ್ತು ನಿಮ್ಮ ಯೂಸರ್ ನೇಮ್ ಅಂದರೆ ನಿಮಗೆ ಬೇಕಾದ ಯೂಸರ್ ನೇಮನ್ನು ನೀವು ಸೆಟ್ ಮಾಡ್ಕೋಬೋದು. ಇಮೇಲ್ ID ಮತ್ತು ಮೊಬೈಲ್ ನಂಬರು, ಮತ್ತು ಇಲ್ಲಿ ಕ್ಯಾಪ್ಚಾ ಕೋಡ್ ಇದೆ ಅದನ್ನು ಎಂಟ್ರಿ ಮಾಡಿ.
ಅದಾದಮೇಲೆ ಇಲ್ಲಿ ಸಬ್ಮಿಟ್ ಮಾಡಾದಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಡೈರೆಕ್ಟಾಗಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಬರುತ್ತೆ. ಅದನ್ನು ಲಾಗಿನ್ ಮಾಡಿಕೊಂಡು ಅದ್ರ ಮೇಲೆ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಿಮಗೆ ನಿಮ್ಮ ಡೀಟೇಲ್ಸ್ನ ಅಪ್ಡೇಟ್ ಮಾಡೋದಕ್ಕೆ ಆಪ್ಷನ್ಸ್ ಬರುತ್ತೆ. ನೀವು ಅಪ್ಡೇಟ್ ಮಾಡ್ಕೋಬೋದು. ಇಷ್ಟೇ ರಿಜಿಸ್ಟ್ರೇಷನ್ ಮಾಡೋ ಪ್ರೊಸೆಸ್ಸು. ನಿಮಗೇನಾದರೂ ಹೆಚ್ಚಿನ ಅಗತ್ಯವಾದ ಇನ್ಫಾರ್ಮೇಷನ್ ಬೇಕಾದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಿಮಗೇನು ರಿಜಿಸ್ಟ್ರೇಷನ್ ಸರ್ವಿಸಸ್ ಬೇಕು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಲಾಗಿನ್ ಮಾಡಾದ ನಂತರ ಏನೆಲ್ಲ ಪ್ರೋಸೆಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.